ನಮಸ್ಕಾರ. ಸ್ಮಾರ್ಟ್ ಟಿವಿಯ ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ರಂಗನಾಥ್. ಮೊನ್ನೆಯಿಂದಲೂ ರಾಜ್ಯಾದ್ಯಂತ ಚರ್ಚೆ ಆಗ್ತಾ ಇರೋ ಆ ಒಂದು ವಿಷಯ ಏನು ಅಂತಂದ್ರೆ ಕರ್ನಾಟಕ ತಮಿಳುನಾಡಿಗೆ ಕಾವೇರಿ ನೀರು ಹರಿಸುವಂತಹ ವಿಚಾರ. ಕರ್ನಾಟಕ ತಮಿಳುನಾಡಿಗೆ ಪ್ರತಿದಿನ 3500 ಕ್ಯೂಸೆಕ್ನಂತೆ ಮುಂದಿನ 15 ದಿನಗಳ ಕಾಲ ನೀರನ್ನ ಹರಿಸಬೇಕು ಅಂತ ಕಾವೇರಿ ನೀರು ನಿರ್ವಹಣಾ ಸಮಿತಿ ಒಂದು ಸೂಚನೆಯನ್ನ ಕೊಡ್ತು. ಆ ಸೂಚನೆಯನ್ನ ಪ್ರಶ್ನಿಸಿ ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರಕ್ಕೆ ರಾಜ್ಯ ಸರ್ಕಾರ ಮೇಲ್ಮನವಿಯನ್ನ ಸಲ್ಲಿಸಿತು. ಮೇಲ್ಮನವಿ ಸಲ್ಲಿಸಿದ್ರು ಕೂಡ ಏನು ಫಲ ಸಿಗಲಿಲ್ಲ. ಕಾವೇರಿ ನೀರು ನಿಯಂತ್ರಣ ಪ್ರಾಧಿಕಾರವು ಕೂಡ ಪ್ರತಿದಿನ 3500 ಕ್ಯೂಸೆಕ್ಸ್ನಂತೆ ನೀರು ಹರಿಸಲೇಬೇಕು ಅಂತ ಒಂದು ಕಟ್ಟುನಿಟ್ಟಿನ ಸೂಚನೆಯನ್ನ ಕೊಡ್ತು. ರಾಜ್ಯದ ಬರಗಾಲದ ಈ ಪರಿಸ್ಥಿತಿಯಲ್ಲಿ ಇಡೀ ರಾಜ್ಯವೇ ಬರಗಾಲದಿಂದ ತತ್ತರಿಸುತ್ತಿರುವಂತಹ ಈ ಸಂದರ್ಭದಲ್ಲಿ ನೀರನ್ನ ತಮಿಳುನಾಡಿಗೆ ಹರಿಸಿದರೆ ರಾಜ್ಯ ಸರ್ಕಾರ ತನ್ನದೇ ರಾಜ್ಯದ ಕರ್ನಾಟಕ ರಾಜ್ಯದ ರೈತರಿಗೆ ಅನ್ಯಾಯ ಮಾಡದಂತೆ ಆಗುತ್ತೆ ಎನ್ನುವಂತಹದ್ದು ಹಲವರ ಪ್ರಶ್ನೆ. ಇವತ್ತು ಆಗಸ್ಟ್ 13ರಿಂದ ಈ ಏನು ಪ್ರಾಧಿಕಾರದ ಕಟ್ಟುನಿಟ್ಟಿನ ಸೂಚನೆಯನ್ನ ವಿರೋಧಿಸಿ ಅಖಂಡ ಕರ್ನಾಟಕ ಬಂದ್ಗೆ ಕನ್ನಡ ಪರ ಸಂಘಟನೆಗಳು ಮತ್ತು ಕನ್ನಡ ಪರ ಸಂಘಟನೆಗಳ ಜೊತೆಗೆ ರೈತ ಸಂಘಟನೆಗಳು ಪ್ರತಿಭಟನೆಯನ್ನ ಮಾಡ್ತಿರುವಂತಹದ್ದು ಮತ್ತು ಅಖಂಡ ಕರ್ನಾಟಕ ಬಂದ್ಗೆ ಕರೆ ಕೊಟ್ಟಿರುವಂತಹದ್ದು. ಇವತ್ತು ಹೋರಾಟಗಾರ ವಾಟಾಳ್ ನಾಗರಾಜ್ ಅವರು ಮಾತನಾಡಿ, ಒಂದು ವೇಳೆ ಏನಾದರೂ ರಾಜ್ಯ ಸರ್ಕಾರ ತಮಿಳುನಾಡಿಗೆ ನೀರನ್ನ ಬಿಟ್ಟಿದ್ದೇ ಆದರೆ ಪರಿಸ್ಥಿತಿ ಗಂಭೀರ ಆಗುತ್ತೆ, ನಾವು ಪ್ರತಿಭಟನೆಯನ್ನ ಮಾಡ್ತೀವಿ, ಇಡೀ ಕರ್ನಾಟಕ ಒತ್ತಿ ಹುರಿಯುತ್ತೆ ಎನ್ನುವಂತಹ ಮಾತನ್ನ ಹೇಳಿದಂಥದ್ದು ಮತ್ತು ಸರ್ಕಾರಕ್ಕೆ ಹಾಗೂ ಮುಖ್ಯಮಂತ್ರಿಗಳಿಗೆ ಎಚ್ಚರಿಕೆಯನ್ನ ಕೊಟ್ಟಿದ್ದಂತಹದ್ದು. ಜಿಸ್ಟ್ ಹೇಳ್ಬಿಡ್ತೀನಿ. ವಾಟಾಳ್ ನಾಗರಾಜ್ ಅವರು ಒಂದು ಸಭೆ ಆಯ್ತು ಇವತ್ತು. ಆ ಸಭೆಯ ಬಳಿಕ ಮಾಧ್ಯಮಗಳೊಂದಿಗೆ ಮಾತನಾಡಿ ಏನ್ ಮಾತನಾಡಿದ್ರು ಅಂತಂದ್ರೆ, ಕನ್ನಡಿಗರು ಯಾರು ವಿರೋಧ ಮಾಡದೆ ನೈತಿಕ ಬೆಂಬಲ ಎನ್ನದೆ ಸಂಪೂರ್ಣ ಬೆಂಬಲವನ್ನ ಕೊಡಬೇಕು. ಆಸ್ಪತ್ರೆ ಆಂಬ್ಯುಲೆನ್ಸ್ಗೆ ವಿನಾಯಿತಿ ಇದೆ, ಇನ್ನುಳಿದಂತೆ ಸಂಪೂರ್ಣ ಬೆಂಬಲ ಬೇಕು. ರೈತರು ಭಾಗವಹಿಸಬೇಕು. ಈಗಾಗಲೇ ಚಲನಚಿತ್ರ ವಾಣಿಜ್ಯ ಮಂಡಳಿ ಸಂಪೂರ್ಣ ಬೆಂಬಲ ನೀಡಿದೆ. ರಾಜ್ಯ ಸರ್ಕಾರಿ ನೌಕರರು, ಕಾರ್ಮಿಕರು, ಹೋಟೆಲ್ ಸಂಘ, ಎಪಿಎಂಸಿ, ಲಾರಿ ಮಾಲೀಕರು, ಆಟೋ ಚಾಲಕರು ಎಲ್ಲರೂ ಬಂದ್ಗೆ ಬೆಂಬಲ ಕೊಡ್ತಾರೆ. ಎಲ್ಲರಿಗೂ ಗಂಭೀರವಾಗಿ ಬಂದ್ಗೆ ಬೆಂಬಲ ಕೊಡಲು ಕೇಳ್ತಾ ಇದ್ದೇವೆ. ಮಾಲ್ಗಳು, ಚಿತ್ರಮಂದಿರಗಳು, ಬಸ್ ಮಾಲೀಕರು ಎಲ್ಲರ ಜೊತೆಗೂ ಮಾತನಾಡಿ ಬಂದ್ಗೆ ಬೆಂಬಲ ಕೋರುತ್ತೇವೆ. ಓಲಾ, ಊಬರ್ ಎಲ್ಲವೂ ಬಂದ್ ಆಗುತ್ತೆ ಎಂದರಲ್ಲದೆ ವಿಮಾನಗಳು ಕೂಡ ನಿಲ್ಲಬೇಕು ಅಂತ ಹೇಳ್ಬಿಟ್ಟು ಒತ್ತಾಯಿಸಿದ್ದಾರೆ. ತಮಿಳುನಾಡು ಸಿಎಂ, ಕರ್ನಾಟಕದ ಸಿಎಂ ಇಬ್ಬರು ಹೀರೋಗಳಾಗೋಣ ಅಂತ ತೀರ್ಮಾನ ಮಾಡದಂತೆ ಕಾಡ್ತಾ ಇದೆ. ಈಗ ಅವರು ಇಲ್ಲಿ ಬಂದು ನೀರು ಬಿಡಿ ಅಂತಾರ, ಸುಪ್ರೀಂ ಕೋರ್ಟ್ ನಿಲುವು ಬಾರದೆ ನಿಮ್ಮ ಮಾತುಕತೆ ಅಜೆಂಡಾ ಏನು ಅಂತಾರ. ರೈತರು, ಕನ್ನಡ ಸಂಘಟನೆಯವರನ್ನ ಮೊದಲು ಕರೆಯಿರಿ, ಶಾಸನ ಸಭೆ ತುರ್ತು ಕರೆಯಿರಿ, ಸರ್ವ ಪಕ್ಷಗಳ ಸಭೆ ಯಾಕ್ರಿ ಬೇಕು ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಆಗಸ್ಟ್ 3ರಂದು ಏರ್ಪೋರ್ಟ್ಗೆ ಮುತ್ತಿಗೆ ಹಾಕುವಂತಹ ಸಾಧ್ಯತೆಯ ಬಗ್ಗೆ ಕೂಡ ವಾಟಾಳ್ ನಾಗರಾಜ್ ಅವರು ಮಾತನಾಡಿರುವಂತಹದ್ದು. ವಿಜಯ್ ಅವರು ಆಗಸ್ಟ್ 3ರಂದು ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ. ಅವರು ನೀರು ಬೇಡ ಅನ್ನೋ ತೀರ್ಮಾನ ಮಾಡಿ ಬಂದ್ರೆ ಸ್ವಾಗತ, ಇಲ್ಲದಿದ್ರೆ ಆಗಸ್ಟ್ 3ರಂದು ಬೆಂಗಳೂರು ಏರ್ಪೋರ್ಟ್ಗೆ ಮುತ್ತಿಗೆ ಹಾಕುತ್ತೇವೆ ಹಾಗೂ ವಿಜಯ್ ಅವರು ತಮಿಳುನಾಡಿನಲ್ಲೇ ತೀರ್ಮಾನಕ್ಕೆ ಬರಬೇಕು, ಇಲ್ಲದಿದ್ರೆ ಕರ್ನಾಟಕಕ್ಕೆ ಬರೋದೇ ಬೇಡ, ಬಂದ್ರೆ ಮುತ್ತಿಗೆ ಹಾಕುತ್ತೇವೆ ಅಂತ ಹೇಳ್ಬಿಟ್ಟು ಎಚ್ಚರಿಕೆ ನೀಡಿರುವಂತಹದ್ದು. ಬಹುಶಃ ರಾಜ್ಯ ಸರ್ಕಾರ ಒಂದು ಇಕ್ಕಟ್ಟಿಗೆ ಸಿಲುಕಿದಂತಹ ಒಂದು ಸನ್ನಿವೇಶದಲ್ಲಿ ಸಿಗಾಕೊಂಡಿರೋ ಹಾಗೆ ಕಾಣ್ತಾ ಇದೆ. ನಿಯಂತ್ರಣ ಸಮಿತಿಯ ಸೂಚನೆಯನ್ನ ಮೀರಿ ನೀರು ಬಿಡಲ್ಲ ಅಂತ ಹೇಳಲಿಕ್ಕೂ ಆಗಲ್ಲ. ಒಂದು ವೇಳೆ ನಿಯಂತ್ರಣ ಸಮಿತಿಯ ಮಾತಿಗೆ ಅದರ ಸೂಚನೆಯಂತೆ ತಮಿಳುನಾಡಿಗೆ ನೀರು ಹರಿಸ್ಲಿಕ್ಕೂ ಕೂಡ ಆಗಲ್ಲ. ಯಾಕೆ ಅಂತ ಹೇಳ್ತೀನಿ. ಒಂದು ವೇಳೆ ನೀರು ಹರಿಸೋದೇ ಇಲ್ಲ ಅಂತಂದ್ರೆ ನ್ಯಾಯಾಂಗದ ದೃಷ್ಟಿಯಿಂದ ಸರ್ಕಾರ ಗಂಭೀರ ಸಮಸ್ಯೆಯನ್ನ ಎದುರಿಸಬೇಕಾಗುತ್ತೆ. ಒಂದು ವೇಳೆ ನೀರನ್ನ ಬಿಟ್ರೆ, ಸ್ವತಃ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ಬೆಳೆಗಳನ್ನ ಹಾಕಬೇಡಿ, ಬೆಳೆಗಳನ್ನ ಹಾಕಿ ನಾಟಿ ಮಾಡಿ ಅದಾದ ನಂತರ ಬೆಳೆಗಳಿಗೆ ನೀರು ಬಿಡಿ ಅಂತ ಕೇಳಬೇಡಿ ಅಂತ ಹೇಳ್ಬಿಟ್ಟು ನಮ್ಮ ರೈತರಿಗೆ ಹೇಳಿರುವಂಥದ್ದು. ನಮ್ಮ ರೈತರಿಗೆ ಈಗ ಹೇಳಿ ತಮಿಳುನಾಡಿನ ರೈತರಿಗೆ ನೀರನ್ನ ಬಿಟ್ರೆ ನಮ್ಮದೇ ರಾಜ್ಯದ ರೈತರಿಗೆ ದ್ರೋಹ ಬಗ್ದಂಗಾಗುತ್ತೆ ಎನ್ನುವಂಥದ್ದು. ಬಹುಶಃ ಸೂಪರ್ ಎಲ್ನಿನೋ ಕಾರಣದಿಂದಾಗಿ ಜಲಾಶಯಗಳ ಒಡಲು ಬತ್ತಾ ಇರುವಂಥದ್ದು ಎಲ್ಲರಿಗೂ ಕೂಡ, ಎಲ್ಲರ ಗಮನದಲ್ಲೂ ಕೂಡ ಇದೆ. ಈ ನೀರು ಬಿಡೋ ವಿಚಾರದಲ್ಲಿ ಒಂದು ಏನಾಗಬೇಕು ಅಂತ ಅಂದ್ರೆ, ಪರಿಸ್ಥಿತಿಗೆ ಅನುಗುಣವಾಗಿ, ಅಂದ್ರೆ ಈಗ ಜುಲೈ 13ರಲ್ಲಿ ಜುಲೈ ತಿಂಗಳಲ್ಲಿ 36-37 TMC ನೀರು ಬಿಡಬೇಕು ಎನ್ನುವಂಥದ್ದು ನ್ಯಾಯಾಲಯದ ಮತ್ತೆ ಯಾವುದು ಪ್ರಾಧಿಕಾರದ ಒಂದು ಸೂಚನೆ. ಆ ಸೂಚನೆಯನ್ನ ಒಂದು ಸ್ವಲ್ಪ ಆಲ್ಟ್ರ್ ಮಾಡ್ಕೋಬೇಕು ಎನ್ನುವಂಥದ್ದು. ಯಾಕೆ ಅಂತಂದ್ರೆ, ಈಗ ಮಳೆ ಇಲ್ಲದೆ ರಾಜ್ಯದಲ್ಲಿ ರೈತರು ತತ್ತರಿಸ್ತಾ ಇದ್ದಾರೆ. ಬೆಳೆ ಹಿಡದೆ ನಾಟಿ ಮಾಡದೆ ಕಣ್ಣು ಕಾಲು ಬಿಡುವಂತ ಪರಿಸ್ಥಿತಿ ಇದೆ. ಇಂತಹ ಸಂದರ್ಭದಲ್ಲಿ, ಇಂತಹ ಸನ್ನಿವೇಶದಲ್ಲಿ ನೀವು ಮಳೆ ಬಂದಾಗ ಎಷ್ಟು ನೀರನ್ನ ಬಿಡ್ತಾ ಇದ್ರೋ ಈಗಲೂ ಕೂಡ ಅಷ್ಟೇ ನೀರನ್ನ ಬಿಡಿ ಅಂತಂದ್ರೆ ಅದು ನುಂಗಲಾರದ ತುತ್ತು ಯಾವುದೇ ರಾಜ್ಯಕ್ಕೆ ಆಗಿರ್ಬೋದು.
ಹಾಗಾಗ್ಬಿಟ್ಟು ಅದನ್ನ ಒಂದು ಆಲ್ಟರ್ ಮಾಡಿಕೊಳ್ಳುವಂಥ ಸಾಧ್ಯತೆ ಇದೆ. ಈಗ ರಾಜ್ಯ ಸರ್ಕಾರ ಬಿಡದೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ಅದರ ಮುಂದಿರುವ ಆಯ್ಕೆಗಳೇನು ಎನ್ನುವಂಥದ್ದನ್ನು ನೋಡೋದಾದ್ರೆ ಈಗ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ಏನು ಸರ್ವಪಕ್ಷ ಸಭೆಯನ್ನ ಕರೆದು ಆ ಸಭೆಯಲ್ಲಿ ನೀರು ಬಿಡಬೇಕೋ ಬೇಡೋ ಎನ್ನುವಂಥದ್ದನ್ನ ನಿರ್ಧಾರ ಮಾಡ್ತೇವೆ ಅಂತ ಹೇಳ್ಬಿಟ್ಟು ಹೇಳಿರುವಂಥದ್ದು ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು. ಆ ಸಭೆಯಲ್ಲಿ ಪ್ರಸ್ತುತ ಜಲಾಶಯಗಳಲ್ಲಿ ನೀರಿನ ಪರಿಸ್ಥಿತಿ ಏನಿದೆ, ಸಂಗ್ರಹ ಏನಿದೆ, ಇನ್ಫ್ಲಾ ಏನಿದೆ, ಇನ್ಫ್ಲಾ ಮೀನ್ ಒಳಹರಿವು ಎಷ್ಟಿದೆ, ಕುಡಿಯೋ ನೀರಿಗೆ ನಮಗೆ ನೀರು ಎಷ್ಟು ಬೇಕು, ಒಂದು ದಿನಕ್ಕೆ ಮಂಡ್ಯ ಮೈಸೂರು ಭಾಗದಲ್ಲಿ ಆಗಿರ್ಬೋದು ಮತ್ತು ಬೆಂಗಳೂರಿಗೆ ಕುಡಿಯೋ ನೀರಿನ ಅಗತ್ಯ ಎಷ್ಟಿದೆ, ಆ ಅಗತ್ಯವನ್ನು ಪೂರೈಸಲಿಕ್ಕೆ ಕಾವೇರಿ ಜಲಾನಯನದ 4 ಜಲಾಶಯಗಳಲ್ಲಿ ಒಟ್ಟು ನೀರೆಷ್ಟಿದೆ, ಮುಂದಿನ 20-25 ದಿನಗಳ ಅಥವಾ ಮುಂದಿನ 1 ತಿಂಗಳ ಮಳೆಯ ಪರಿಸ್ಥಿತಿ ಏನಿದೆ, ಹವಾಮಾನ ಇಲಾಖೆಯ ಮುನ್ಸೂಚನೆ ಏನಿದೆ, ಇವೆಲ್ಲ ವಿಷಯಗಳನ್ನ ಚರ್ಚೆ ಮಾಡಿ ಇವೆಲ್ಲ ವಿಷಯಗಳನ್ನ ಗಣನೆಗೆ ತೆಗೆದುಕೊಂಡು ಒಂದು ನ್ಯಾಯಾಲಯಕ್ಕೆ ಅಥವಾ ಪ್ರಾಧಿಕಾರಕ್ಕೆ ಮೇಲ್ಮನವಿಯನ್ನ ಸಲ್ಲಿಸುವಂಥದ್ದು ರಾಜ್ಯ ಸರ್ಕಾರದ ಮುಂದಿರುವಂತಹ ಒಂದು ಆಯ್ಕೆ. CWMAಗೂ ಕೂಡ ಇದರ ಒಂದು ಡಿಸ್ಟ್ರೆಸ್ ಫಾರ್ಮುಲಾ ಏನಿದೆ, ನಮ್ಮ ರಾಜ್ಯದ ಪರಿಸ್ಥಿತಿ ಇಷ್ಟೊಂದು ಇರುವಾಗ, ಇಷ್ಟು ಕ್ರಿಟಿಕಲ್ ಸನ್ನಿವೇಶ ಇರುವಾಗ ನಾವು ನೀರು ಬಿಡಲಿಕ್ಕೆ ಸಾಧ್ಯ ಆಗಲ್ಲ, ದಯವಿಟ್ಟು 3500 ಕ್ಯೂಸೆಕ್ ನೀರೇನಿದೆ ಅದನ್ನ ಒಂದು ಸ್ವಲ್ಪ ದಿನಗಳ ಕಾಲ ನಮ್ಮ ರಾಜ್ಯಕ್ಕೆ ಮಳೆ ಆಗೋ ತನಕ, ಮುಂದಿನ ದಿನಗಳಲ್ಲಿ ಮಳೆ ಬರುತ್ತೋ ಇಲ್ಲೋ ಎನ್ನುವಂಥದ್ದನ್ನು ನೋಡ್ಕೊಂಡು ನೀರು ಬಿಡ್ತೀವಿ, ತಾತ್ಕಾಲಿಕವಾಗಿ ಈ ನಿರ್ಧಾರವನ್ನ, ಈ ಸೂಚನೆಯನ್ನ ಹೋಲ್ಡ್ನಲ್ಲಿ ಇಡಬೇಕು ಎನ್ನುವಂತ ಒಂದು ಮನವಿಯನ್ನ ರಾಜ್ಯ ಸರ್ಕಾರ ಮಾಡುವಂತ ಸಾಧ್ಯತೆ ಇದೆ. ಅಗತ್ಯ ಇದೆ ಸುಪ್ರೀಂ ಕೋರ್ಟ್ನಲ್ಲಿ ಕಾನೂನಿನ ಪರಿಹಾರಕ್ಕೆ ಕೂಡ ರಾಜ್ಯ ಸರ್ಕಾರ ಮೊರೆ ಹೋಗ್ಲಿಕ್ಕೆ ಅವಕಾಶ ಇದೆ. ಇನ್ನೊಂದು ವಿಷಯ ಏನು ಅಂತಂದ್ರೆ, ತಮಿಳುನಾಡಿನ ರಾಜ್ಯ ಸರ್ಕಾರದ ಜೊತೆಗೆ ಒಂದು ನೇರವಾದ ಮಾತುಕತೆಯನ್ನ ಆಡಿ, ನಮ್ಮ ರಾಜ್ಯದ ಪರಿಸ್ಥಿತಿ ಹೀಗಿದೆಯಪ್ಪ, ನಿಮ್ಗಾದ್ರೂ ಕೂಡ ಮುಂದಿನ ಹಿಂಗಾರು ಮಳೆಯ ಒಂದು ಭರವಸೆ ಇದೆ, ನಮಗೆ ಹಿಂಗಾರು ಕೂಡ ಕೈ ಕೊಟ್ರೆ ಬಹಳ ಕಷ್ಟ ಆಗುತ್ತೆ, ನಮ್ಮ ಕುಡಿಯೋ ನೀರು ಮೊದಲ ಆದ್ಯತೆ ಆಗಬೇಕು, ಕುಡಿಯೋ ನೀರಿಗೆ ನಾವು ಪರದಾಡುವಂತ ಪರಿಸ್ಥಿತಿ ಬರುತ್ತೆ ರಾಜ್ಯದಲ್ಲಿ, ಹಾಗಾಗ್ಬಿಟ್ಟು ಒಂದು ಸ್ವಲ್ಪ ದಿನಗಳ ಕಾಲ ಈ ಸಹಕರಿಸಬೇಕು ಎನ್ನುವಂತ ಮನವಿಯನ್ನ ರಾಜ್ಯ ಸರ್ಕಾರ ಮಾಡಬಹುದು. ಬಹುಶಃ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ತಮಿಳುನಾಡು CM ವಿಜಯ್ ಅವರ ಜೊತೆ, ಯಾಕೆ ಅಂತಂದ್ರೆ ವಿಜಯ್ ಅವರು ಕಾಂಗ್ರೆಸ್ನವ್ರ ಜೊತೆ ಚೆನ್ನಾಗಿದ್ದಾರೆ, ರಾಹುಲ್ ಗಾಂಧಿ ಅವರು ಮೊನ್ನೆ DMK ತೊರೆದು TVK ಜೊತೆ ಮೈತ್ರಿ ಮಾಡ್ಕೊಂಡಿದ್ದಾರೆ, ಒಂದು ಮಾತುಕತೆಗೆ ಬರೋದು ಒಳ್ಳೇದಪ್ಪ. ಪರಿಸ್ಥಿತಿ ಹೀಗಿದೆ, ಮಾತುಕತೆ ಯಾವ ಶೈಲಿಯಲ್ಲಿ ಆಗುತ್ತೆ, ಯಾವ ರೀತಿಯಲ್ಲಿ ಆಗುತ್ತೆ ಎನ್ನುವುದರ ಮೇಲೆ ಸರ್ಕಾರದ ನಿರ್ಧಾರಗಳು ಊರ್ಜಿತ ಆಗ್ತವೆ. ಡಿ ಕೆ ಶಿವಕುಮಾರ್ ಅವರು ಒಂದು ಮನವಿಯನ್ನ ತಮಿಳುನಾಡು ಗೌರ್ಮೆಂಟ್ಗೆ ಮಾಡಿದ್ರೆ ಬಹುಶಃ CM ವಿಜಯ್ ಅವರಿಂದ ರಿಪ್ಲೈ ಏನು ಬರುತ್ತೆ, ಅದಾದ ನಂತರ ಪ್ರಾಧಿಕಾರಕ್ಕೆ ಅಥವಾ ಕೋರ್ಟ್ಗೆ ಹೋಗುವಂಥದ್ದು ಸೂಕ್ತ ಎನ್ನುವಂಥದ್ದು. ಒಂದು ವೇಳೆ ಏನಾದರೂ ರಾಜ್ಯ ಸರ್ಕಾರ ಸೂಚನೆಯಂತೆ ನೀರನ್ನ ಬಿಟ್ಟರೆ ನಮ್ಮ ರಾಜ್ಯದಲ್ಲಿ ಕುಡಿಯುವ ನೀರಿಗೂ ಕೂಡ ಸಂಕಷ್ಟದ ಪರಿಸ್ಥಿತಿ ಬರುವಂತಹದ್ದು ಕಟ್ಟಿಟ್ಟ ಬುತ್ತಿ. ಹಾಗಾಗ್ಬಿಟ್ಟು ರಾಜ್ಯ ಸರ್ಕಾರ ಈ ವಿಚಾರವನ್ನ ತುಂಬಾ ಸ್ಮೂತ್ ಆಗಿ ಹ್ಯಾಂಡಲ್ ಮಾಡುವಂತ ಅನಿವಾರ್ಯತೆ ಇದೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ಕೂಡ ದಯವಿಟ್ಟು ಕೈ ಬಿಟ್ಬಿಡಿ, ನಾವಿರೋದೇ ನಿಮ್ಮ ಹಿತದೃಷ್ಟಿಗಾಗಿ. ರಾಜ್ಯ ಸರ್ಕಾರ ರಾಜ್ಯದ ರೈತರಿಗೆ ಅನ್ಯಾಯ ಆಗುವಂತಹ ಇದರಲ್ಲಿ ಯಾವುದೇ ಕೆಲಸವನ್ನ ಮಾಡಲ್ಲ, ನಿಮ್ಮ ವಿರುದ್ಧ ಯಾವುದೇ ಕೆಲಸವನ್ನ ಮಾಡಲ್ಲ, ದಯವಿಟ್ಟು ಬಂದನ್ನ ಕೈಬಿಡಿ, ಬಂದ್ನಿಂದ ಅನೇಕರಿಗೆ ತೊಂದರೆಯಾಗುವಂತಹ ಸಾಧ್ಯತೆಗಳಿದಾವೆ ಎನ್ನುವಂತಹ ಮನವಿಯನ್ನ ಮಾಡಿಕೊಂಡಿರುವಂತದ್ದು. ಇವತ್ತು ಮಾಧ್ಯಮಗೋಷ್ಠಿಯನ್ನ ಕರೆದು ಕೆಲವೊಂದು ವಿಚಾರಗಳನ್ನ ಹಂಚಿಕೊಂಡ್ರು, ಅದನ್ನ ಜಿಸ್ಟ್ ಹೇಳ್ಬಿಡ್ತೀನಿ. ಕೆಲ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಹೋರಾಟ ಮಾಡ್ತಿವೆ, ಹೋರಾಟ ಮಾಡೋದು ತಪ್ಪಲ್ಲ, ಆದ್ರೆ ವಾಸ್ತವಾಂಶವ ತಿಳಿಯಬೇಕು. ರಾಜ್ಯದ ಹಿತರಕ್ಷಣೆಗೆ ನಾವಿದ್ದೇವೆ, ನೀವೆಲ್ಲ ಸೇರಿ ನಮಗೆ ಅಧಿಕಾರ ಕೊಟ್ಟಿದ್ದೀರಿ, ನಿಮ್ಮ ವಿರುದ್ಧ ಯಾವುದೇ ಕಾರಣಕ್ಕೂ ಕೆಲಸ ಮಾಡಲ್ಲ, ದಯವಿಟ್ಟು ಬಂದ್ ವಿಚಾರ ಕೈ ಬಿಡಬೇಕು, ನಾವೇ ನಿಮ್ಮ ಪರವಾಗಿದ್ದೇವೆ. ಕರ್ನಾಟಕ ಬಂದ್ ಮಾಡೋದ್ರಿಂದ ಯಾವುದೇ ಪರಿಹಾರ ಸಿಗಲ್ಲ, ಕಾನೂನು ವ್ಯವಸ್ಥೆ ಬೇರೆ ಇದೆ, ಕೋರ್ಟ್ ಆದೇಶ ಬೇರೆ ಇದೆ, ಬಂದ್ ಮಾಡಿದ್ರೆ ಎಷ್ಟು ಜನರಿಗೆ ತೊಂದರೆ ಆಗುತ್ತೆ ಅನ್ನೋದು ನಿಮಗೂ ಗೊತ್ತಿದೆ, ನೀವು ಆಲೋಚನೆ ಮಾಡಬೇಕು. ಆದ್ದರಿಂದ ಬಂದ್ ಮಾಡಬೇಕೆಂಬ ನಿಮ್ಮ ನಿರ್ಧಾರವನ್ನ ದಯವಿಟ್ಟು ಹಿಂತೆಗೆದುಕೊಳ್ಳಿ. ನಮ್ಮ ಸರ್ಕಾರ ಎಲ್ಲ ಸಮಯದಲ್ಲಿ ಬದ್ಧತೆ ತೋರಿಸಿದೆ. ಬಿಜೆಪಿ ಅವರು ಯಡಿಯೂರಪ್ಪ ಅವರ ಪ್ರತಿಭಟನೆ ಅವಶ್ಯಕತೆ ಇರಲಿಲ್ಲ, ಅವರ ಸಂಸದರು ಕೂಡ ಪ್ರಯತ್ನಿಸ್ತಾ ಇದ್ದಾರೆ. ಸರ್ವಪಕ್ಷ ಸಭೆಯಲ್ಲಿ ರಾಜ್ಯದ ಹಿತಕ್ಕೆ ಬದ್ಧರಾಗೋಣ, ಅಲ್ಲೇ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ, ಅಲ್ಲಿಯವರೆಗೂ ಕೂಡ ನೀರು ಬಿಡಲ್ಲ ಅಂತ ಹೇಳ್ಬಿಟ್ಟು ಹೇಳಿರುವಂಥದ್ದು. ಜಲಸಂಪನ್ಮೂಲ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರು ಕೂಡ ಮಾಧ್ಯಮ ಪ್ರತಿನಿಧಿಗಳಿಗೆ ಮಾತನಾಡಿ ಸರ್ವಪಕ್ಷ ಸಭೆ ಆಗೋ ತನಕ ನೀರನ್ನ ಬಿಡಲ್ಲ ಎನ್ನುವಂತಹ ಒಂದು ಮಾತನ್ನ ಹೇಳಿರುವಂಥದ್ದು. ಕಾವೇರಿ ನೀರಿನ ವಿಚಾರದಲ್ಲಿ ರಾಜ್ಯ ಸರ್ಕಾರದ ವೈಫಲ್ಯವನ್ನ ಖಂಡಿಸಿ
ಇವತ್ತು ಶ್ರೀರಂಗಪಟ್ಟಣದ KRS ಡ್ಯಾಮ್ ಹತ್ರ ಯಡಿಯೂರಪ್ಪನವರು, ಚಲವಾದಿ ನಾರಾಯಣಸ್ವಾಮಿ ಅವರು, CT ರವಿ ಅವರು, ಅಶೋಕ್, ವಿಪಕ್ಷ ನಾಯಕ ಅಶೋಕ್ ಅವರು ಸೇರಿದಂತೆ ಅನೇಕರು ಮಾತನಾಡಿದ್ರು. ಅವರ ಅನೇಕ ನಾಯಕರ ಹೇಳಿಕೆಗಳು ಕೂಡ ಇದಾವೆ. ಎಲ್ಲರ ಹೇಳಿಕೆಗಳನ್ನ ಹೇಳಕ್ ಹೋಗಲ್ಲ, ಸಮಯ ಆಗುತ್ತೆ. ಯಡಿಯೂರಪ್ಪನವರು ಏನು ಹೇಳಿದ್ರು ಅಂತ ಒಂದು ಜಿಸ್ತನ್ನ ಹೇಳ್ಬಿಡ್ತೀನಿ. ಶಿವಕುಮಾರ್ ಅವರು ಪ್ರಾಮಾಣಿಕರಾಗಿದ್ದರೆ ಹನಿ ನೀರನ್ನು ಕೂಡ KRS ನಿಂದ ಬಿಡಬಾರದು, ಅಗತ್ಯ ಬಿದ್ದರೆ CM ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ ಎನ್ನುತ್ತಿದ್ದರು. ಆದರೆ ಅವರು ಅದನ್ನು ಹೇಳದೆ ರಾಜಕೀಯ ದೊಂಬರಾಟ ಮಾಡುತ್ತಿದ್ದಾರೆ. ಲಜ್ಜೆಗೆಟ್ಟ ಕಾಂಗ್ರೆಸ್ ಮುಖಂಡರಿಗೆ ಎಷ್ಟು ಬಾರಿ ಧಿಕ್ಕಾರ ಹೇಳಿದ್ರು ಕೂಡ ಕಡಿಮೆ. ಶಿವಕುಮಾರ್ ಅವರು ಈಗಲಾದರೂ ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವರನ್ನ ಕರೆದುಕೊಂಡು ಬಂದು KRS ಅನ್ನ ತೋರಿಸಲಿ. ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿಗೂ ತೊಂದರೆ ಆಗಲಿದೆ ಎಂದು ಮನವರಿಕೆ ಮಾಡಿಕೊಡಲಿ. ರಾಜ್ಯ ಸರ್ಕಾರ ಸರಿಯಾದ ಸಮಯದಲ್ಲಿ ಸುಪ್ರೀಂ ಕೋರ್ಟ್ಗೆ ನೀರಿನ ಕೊರತೆ ಬಗ್ಗೆ ಸೂಕ್ತವಾಗಿ ಮನವರಿಕೆ ಮಾಡಿಕೊಳ್ಳಬೇಕಿತ್ತು. ಆಗ ಇಂದಿನ ಗಂಡಾಂತರದಿಂದ ತಪ್ಪಿಸಿಕೊಳ್ಳಬಹುದಿತ್ತು. ಆದರೆ ಈಗ ನೀರಿಗೆ ಹಾಹಾಕಾರ ಇದೆ, ಉಸಿರು ಕಟ್ಟುವ ಸ್ಥಿತಿ ನಿರ್ಮಾಣವಾಗಿದೆ. ರಾಜ್ಯದ ಜನರು ಸಂಕಷ್ಟದಲ್ಲಿದ್ದಾಗ ಅವರ ಪರ ನಿಲ್ಲಬೇಕಾದದ್ದು ಮುಖ್ಯಮಂತ್ರಿಗಳ ಜವಾಬ್ದಾರಿ. ಆದರೆ ಅವರು ಹಾಗೆ ಮಾಡಲಿಲ್ಲ. ಯಾವುದೇ ಕಾರಣಕ್ಕೂ ನೀರನ್ನು ತಮಿಳುನಾಡಿಗೆ ಬಿಡಕೂಡದು ಅಂತ DK ಶಿವಕುಮಾರ್ ಯಡಿಯೂರಪ್ಪನವರು ಆಗ್ರಹ ಮಾಡಿದ್ರು. ಕ್ಯಾಬಿನೆಟ್ ಎಕ್ಸ್ಪೆನ್ಷನ್, ಅದ್ರ ಬಗ್ಗೆ ಒಂದು ಕ್ವಿಕ್ ಅಪ್ಡೇಟ್ ಇದೆ, ಹೇಳಿ ಮುಗಿಸ್ಬಿಡ್ತೀನಿ. ರಾಜ್ಯದಲ್ಲಿ ಚರ್ಚೆ ಆಗ್ತಾ ಇರೋ ವಿಷಯ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ ಚರ್ಚೆಗೆ ಬ್ರೇಕ್ ಬೀಳ್ತಾ ಇಲ್ಲ. ರಾಹುಲ್ ಗಾಂಧಿ ಅವರು ರಾಜ್ಯದ ನಾಯಕರು ಕೊಟ್ಟಂತಹ ಪಟ್ಟಿಯನ್ನ ಇಸ್ಕೊಂಡ್ಬಿಟ್ಟು ನಾವು ಅಂತಿಮ ಪಟ್ಟಿಯನ್ನ ಕಳಿಸ್ಕೊಡ್ತೀವಿ, ನೀವು ರಾಜ್ಯಕ್ಕೆ ಹೋಗಿ ಅಂತ ಹೇಳಿದಾರಂತೆ. ಅದರಂತೆ DK ಶಿವಕುಮಾರ್ ಅವರು ರಾಜ್ಯದಲ್ಲೇ ಇದ್ದಾರೆ. ಬಹುಶಃ ಸೋಮವಾರ ನೂತನ ಸಚಿವರು ಪದಗ್ರಹಣವನ್ನ ಮಾಡುವಂತಹ ನಿರೀಕ್ಷೆ ಇದೆ. ಗುರುವಾರ ಅಂತ ಇತ್ತು, ಗುರುವಾರ ಆಗಲಿಲ್ಲ. ಈಗ ಸೋಮವಾರಕ್ಕೆ ಒಂದು ಕಾರ್ಯಕ್ರಮ ಮುಂದೂಡಿಕೆಯಾಗಿದೆ ಎನ್ನುವಂತಹ ಮಾಹಿತಿ ಇದೆ. 20 ಸಚಿವ ಸ್ಥಾನಗಳ ಪೈಕಿ 18 ಸಚಿವ ಸ್ಥಾನಗಳನ್ನಷ್ಟೇ ಭರ್ತಿ ಮಾಡಲು ಹೈಕಮಾಂಡ್ ಒಲವು ತೋರಿಸಿದೆಯಂತೆ. ಇನ್ನು 2 ಸಚಿವ ಸ್ಥಾನಗಳನ್ನ ಸಚಿವ ಸಂಪುಟ ವಿಸ್ತರಣೆ ನಂತರ ರಾಜ್ಯದಲ್ಲಿ ಕಾಂಗ್ರೆಸ್ ನಾಯಕರ ಪರಿಸ್ಥಿತಿಯನ್ನು ನೋಡಿಕೊಂಡು ಬಂಡಾಯ ಹಾಗೂ ಸಮುದಾಯಗಳ ಅಸಮಾಧಾನವನ್ನು ನೋಡಿಕೊಂಡು 2 ಸ್ಥಾನಗಳನ್ನ ಭರ್ತಿ ಮಾಡುವಂತ ನಿರೀಕ್ಷೆ ಇದೆ. ಹಾಗಾಗಿ ಭಾನುವಾರ ಅಥವಾ ಸೋಮವಾರ ಇದಕ್ಕೆ ಒಂದು ಬ್ರೇಕ್ ಬೀಳಬಹುದು ಎನ್ನುವಂತ ಸಾಧ್ಯತೆ ಇದೆ. ಕನ್ಫರ್ಮ್ ಅಲ್ಲ, ಬ್ರೇಕ್ ಬೀಳಬಹುದು ಎನ್ನುವಂತ ಸಾಧ್ಯತೆ ಇದೆ. ಏನಾಗುತ್ತೋ ಕಾದು ನೋಡೋಣ. ಇದರೊಂದಿಗೆ ಇವತ್ತಿನ ಅಪ್ಡೇಟ್ ಮುಗಿಸ್ತಾ ಇದ್ದೇನೆ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸ್ಮಾರ್ಟ್ ಟಿವಿ.